ಮೊದಲು ರಾಜ್ ವಿಜಯ್ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾ ಕೊಟ್ಟಿದ್ದಕ್ಕೆ. ಆಮೇಲೆ ನಿಶಾಂತ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸು ಇವತ್ತು ನಮ್ಗೆ ಇಲ್ಲಿ ನಿಲ್ಸಿರೋದಕ್ಕೆ. ಆಕ್ಚುಲಿ ಫಸ್ಟ್ ರಾಜ್ ವಿಜಯ್ ಅವ್ರು ಬಂದು ಈ ಕತೆ ಹೇಳಿದ ತಕ್ಷಣ ನನಗೆ ಆಕ್ಚುಲಿ ನಾನೇ ಒಂದು 20 ನಿಮಿಷ ಬ್ಲ್ಯಾಂಕ್ ಆಗಿದ್ದೆ. ಸರಿ, ಈ ಕತೆ ಹೇಳ್ಬಿಟ್ರು ಇದು ಹೆಂಗ್ ಎಕ್ಸಿಕ್ಯೂಟ್ ಮಾಡೋದು ಏನು ಅಂತ. ಆಮೇಲೆ ಅವ್ರ ಬಡ್ಜೆಟ್ ಎಲ್ಲ ಫುಲ್ ಕ್ಯಾಲ್ಕುಲೇಟ್ ಮಾಡಿ ಸರಿ ಓಕೆ ಇಟ್ಸ್ ಬಿಗ್ ಚಾಲೆಂಜ್, ನಾವು ಮಾಡೋಣ, ಯಾಕೆ ಮಾಡಬಾರ್ದು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಏನಾಗುತ್ತೆ ಅಂದ್ರೆ ಇವಾಗ ನಾರ್ಮಲಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಕಾಂಟೆಂಪ್ರರಿ ಎಲ್ಲ ಇರುತ್ತೆ. ನಮ್ಗೇನು ಈ ಸೀನಾ ಓಕೆ, ಲವ್ ಸೀನಾ ಇದು, ಆಕ್ಷನ್ ಸೀನಾ ಇದು. ಆದ್ರೆ ಇದ್ರಲ್ಲಿ ಹೇಗಂದ್ರೆ ಪ್ರತಿಯೊಂದು ಕ್ರಿಯೇಷನ್, ಪ್ರತಿಯೊಂದು ಯೂನಿಕ್ ಆಗಿ ನಾವು ಕ್ರಿಯೇಟ್ ಮಾಡ್ತಾನೆ ಇರಬೇಕು. ಎಲ್ಲಾ ಡಿಪಾರ್ಟ್ಮೆಂಟ್ ಅಷ್ಟೇ, ಇನ್ಕ್ಲೂಡಿಂಗ್ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲ ನಮ್ ಲೈಟ್ ಎಲ್ಲ ಆಗಿರ್ಬೋದು, ಎಲ್ಲನೂ ಎಕ್ಸ್ಪೆರಿಮೆಂಟ್ ಮಾಡಿ. ಯಾಕಂದ್ರೆ ಇದು ಹೊಸದು, ಅವ್ರ ಥಾಟೇ ಹೊಸದಾಗಿರೋದ್ರಿಂದ ನಾವು ವಿಜುವಲ್ ನಾವು ಏನಾದ್ರು ಒಂದು ಏನಾದ್ರು ಮಾಡಲೇಬೇಕು ಅನ್ನೋದು ಇರೋದ್ರಿಂದ ನಾವು ಎಲ್ಲಾನು ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ವಿ. ಆದ್ರೆ ಎಲ್ಲ ಇಡೀ ಟೀಮ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇನ್ನೊಂದು ಇಡೀ ಫಾರೆಸ್ಟ್ ಬಗ್ಗೆ ಬಂದಾಗ, ಇದು ಗ್ರೀನ್ ಅಂತ ಹೇಳಿದ ತಕ್ಷಣ ಫಾರೆಸ್ಟ್ ಅಂತ ನೀವು ಕೇಳಿದಾಗ, ಫಾರೆಸ್ಟ್ ಬಂದು ನಾವು ಹೆಚ್ಚು ಕಮ್ಮಿ ಬ್ಯಾಂಗ್ಳೂರ್ ಸರೌಂಡಿಂಗ್ ಒಂದು 200 ಕಿಲೋಮೀಟರ್ ಎಲ್ಲ ಸುತ್ತಾಡಿದ್ವಿ. ನಮ್ಗೆ ಎಲ್ಲೂ ಸೆಟ್ ಆಗಿಲ್ಲ. ಲಾಸ್ಟ್ ಅಲ್ಲಿ ಬಂದು ಊಟಿಯಲ್ಲಿ ಮಾಡ್ಬೇಕು ಅಂತ ಫೈನಲ್ ಆದ್ವಿ. ಊಟಿಯಲ್ಲಿ ಇನ್ನೊಂದು ಏನಂದ್ರೆ ಇಡೀ ಚಿತ್ರ ನಡೆಯೋದು ಬಂದು ರಾತ್ರಿ, ನೈಟು. ಆಕ್ಚುಲಿ ಏನಂದ್ರೆ ನೈಟ್ ಎಲ್ಲೂ ಫಾರೆಸ್ಟ್ ನಮ್ಗೆ ಪರ್ಮಿಷನ್ ಇಲ್ಲ. ಕರ್ನಾಟಕ ಆಸ್ ಪರ್ ಲಾ ಬಂದು ಎಲ್ಲೂ ನೈಟ್ ಅಲ್ಲಿ ಫಾರೆಸ್ಟ್ ಅಲ್ಲಿ ಪರ್ಮಿಷನ್ ಕೊಡಲ್ಲ. ಸೊ ನಾವು ಆ ಸ್ಪೆಸಿಫಿಕ್ ಜಾಗ ಬೇಕು ಅಂತ ಹೇಳಿ ಅದೊಂದು ಸ್ವಲ್ಪ ಒಳಗಡೆ ಗೌರ್ಮೆಂಟ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಆ ಜಾಗ ನಾವು ಕಲೆಕ್ಟ್ ಮಾಡಿ ತಗೊಂಡಿದ್ವಿ. ಹೆಚ್ಚು ಕಮ್ಮಿ ಒಂದು 5 ಡಿಗ್ರಿ 6 ಡಿಗ್ರಿ ಚಳಿಯಲ್ಲಿ ನಾವು ಶೂಟ್ ಮಾಡಿದ್ವಿ. ಪ್ರತಿದಿನ ನೈಟು ಹೆಚ್ಚು ಕಮ್ಮಿ ಒಂದು 2 ವಾರ ನಾವು ಅಲ್ಲಿ ಫಾರೆಸ್ಟ್ ಶೂಟ್ ಮಾಡಿದ್ವಿ. ಆರ್ಟಿಸ್ಟ್ ಆಗಿರ್ಬೋದು, ಲೈಟ್ ಮ್ಯಾನ್ಸ್ ಆಗಿರ್ಬೋದು, ಎಲ್ಲರೂ. ಯಾಕಂದ್ರೆ ವಿಪರೀತ ಸ್ಲೋಪ್, ಯಾವ್ದು ಗಾಡಿ ಹೋಗಲ್ಲ. ಎಲ್ಲ ಜನರೇಟರ್ ಇಂದ ಹಿಡಿದು ಲೈಟ್ ಇಂದ ಹಿಡಿದು ಇಡೀ ಟೀಮ್ ಎಲ್ಲರೂ ಎತ್ಕೊಂಡು ಹೋಗಿ ಮೇಲಕ್ಕೆ ಅಲ್ಲಿ ಶೂಟ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಅನ್ಸುತ್ತೆ. ನಿಮ್ಗೆ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅನ್ಸುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಈ ತರ ಹೊಸ ಕಂಟೆಂಟ್ ಗೆ ಸಪೋರ್ಟ್ ಮಾಡಿ. ತುಂಬಾ ಪ್ಯಾಷನ್ ಇಂದ ಮಾಡಿದೀವಿ ಸಿನಿಮಾ, ಕಷ್ಟಪಟ್ಟು ಮಾಡಿದೀವಿ ಅಂತ ಹೇಳಲ್ಲ, ಪ್ಯಾಷನ್ ಇಂದ ಮಾಡಿದೀವಿ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಗಾಗಿ ಇಲ್ಲಿರುವಂತ ಮಾಧ್ಯಮ ಮಿತ್ರರಿಗೆ ಮತ್ತೆ ಪತ್ರಿಕೋದ್ಯಮದವರಿಗೆ ನಮಸ್ಕಾರ. ಸ್ವಲ್ಪ RJ ಆಗಿ 11 ವರ್ಷ ಆದ್ರೂ ನರ್ವಸ್ನೆಸ್ ಬೇರೆ ತರ ಆಗುತ್ತೆ, ಅದು ಲೆಕ್ಕಾಚಾರ ಬೇರೆ. ಸೊ ಎನಿವೆ, ಗ್ರೀನ್ ಬಹಳ ದೊಡ್ಡ ಅನುಭವ ಜೀವನದಲ್ಲಿ. ಅಂದ್ರೆ ಪ್ರತಿಯೊಬ್ಬ ಕಲಾವಿದನು ಒಂದೊಳ್ಳೆ ಕನಸಿರುತ್ತೆ, ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡ್ಬೇಕು. ಯಾಕಂದ್ರೆ ಆರ್ಟಿಸ್ಟ್ ಎಷ್ಟೇ ನಿಪುಣತೆ ಪಡೆದಿದ್ರು, ಎಷ್ಟೇ ಅದ್ಭುತವಾಗಿ ತರಬೇತಿ ಪಡೆದಿದ್ರು, ಅವಕಾಶಗಳು ಬರ್ಲಿಲ್ಲ, ನಿರ್ದೇಶಕರು ಹುಡುಕಿ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಅವ್ರ ಹಂಗೆ ನಶಿಸಿ ಹೋಗ್ಬಿಡ್ತಾರೆ. ಸೊ ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನಂಬಿಕೆ ಇಟ್ಟು ಇದೊಂದು ಪಾತ್ರ ನಾನು ಕೊಟ್ಟಿದ್ದಕ್ಕೆ ನ್ಯಾಯ ಒದಗಿಸಿ ಅಂತ ಭಾವಿಸ್ತೀನಿ ಸರ್. ಸೊ ಗ್ರೀನ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ನಾನು ಕೇಳೋದಾದ್ರೆ. ಯಾಕಂದ್ರೆ ಸರ್, ನೀವು ಎಲ್ಲಾ ಕಡೆ ಬೇರೆ ಬೇರೆ ಪಾತ್ರಗಳು ಮಾಡಿದೀರಾ. ಫ್ರೆಂಡ್ಸ್ ಬಿರಿಯಾನಿ, ಕಟ್ಟು, ಲೂಸ್ ಕನೆಕ್ಷನ್, ಆಮೇಲೆ ವಿಜಯಾನಂದ, MRP, ಮತ್ತೆ ಆರಾಮ್ ಅರವಿಂದ್ ಸ್ವಾಮಿ, ಇದೆಲ್ಲ ಮಾಡಿದಿರಲ್ಲ ಸರ್. ಇದು ಒಂಥರ ಡಿಫ್ರೆಂಟ್. ವೀಲ್ ಚೇರ್ ಮೇಲೆ ಇರ್ತೀರ ಅಂದ್ರು. ಫಸ್ಟ್ ಆಫ್ ಆಲ್ ಕೈಕಾಲು ಓಡಲಿಲ್ಲ ನನಗೆ. ನಾರ್ಮಲ್ ಆಗಿ ಓಡಾಡ್ಕೊಂಡು ಮಾಡೋ ಕ್ಯಾರೆಕ್ಟರ್ ಬೇರೆ, ವೀಲ್ ಚೇರ್ ಮೇಲೆ ಕೂತ್ಕೊಂಡ್ರೆ ಹೌ ಇಸ್ ದಟ್ ಪಾಸಿಬಲ್? ಬರೀ ನಿಮ್ಮ ಓನ್ಲಿ ಯುವರ್ ಫೇಸ್ ಹ್ಯಾಸ್ ಟು ಶೋ ದ ಎಕ್ಸ್ಪ್ರೆಷನ್ಸ್. ಸೊ ಸರ್, ವೀಲ್ ಚೇರ್ ಅನ್ಕೋಬೇಡಿ, ವೀಲ್ ಚೇರ್ ನ ಕ್ಯಾರೆಕ್ಟರ್ ಪರಿಗಣಿಸಿ ಅಂತ ಹೇಳಿದ್ರು. ಅಂದ್ರೆ ಪ್ರತಿಯೊಂದು ವಿಚಾರಗಳನ್ನು, ಸೂಕ್ಷ್ಮತೆಗಳನ್ನು ಇಂಚಲ್ಲೂ ನಮ್ಮನ್ನ ನೀಟಾಗಿ ತರಬೇತಿ ಕೊಟ್ಟು, ಅಂದ್ರೆ ಆ ಶಾರ್ಟ್ ಏನ್ ಬೇಕು, ಎಷ್ಟು ಶ್ರಮ ವಹಿಸ್ಬೇಕು, ಎಷ್ಟು ಎಕ್ಸ್ಪ್ರೆಷನ್ಸ್ ಕೊಡ್ಬೇಕು ಅಂತ ಒಂಥರ ಕುಸರಿ ಕೆಲಸ ಅಂತಾರಲ್ಲ, ಎವ್ರಿ ಟೇಕ್ ಅಂದ್ರೆ ಅವ್ರಿಗೆ ಏನ್ ಬೇಕು ಅದು ಸಿಗೋವರೆಗೂ ಬಿಡ್ತಾರಲ್ಲ. ಅಂದ್ರೆ ಈಸ್ ಅ ಮ್ಯಾನ್ ಆಫ್ ಟ್ರೆಮೆಂಡಸ್ ಪೇಷನ್ಸ್. ನೀವು 100 ಟೇಕ್ ಕೊಡಕ್ ರೆಡಿ ಆಗಿದ್ರೆ ಅವ್ರು 200 ಟೇಕ್ ತಗೊಳಕ್ ರೆಡಿ ಆಗಿರ್ತಾರೆ, ಅಂತ ಪೇಷನ್ಸ್ ಅವ್ರಿಗೆ. ಸೊ ಸರ್, ನಮ್ಮಂತ ಕಲಾವಿದರು ಹಾಕೊಂಡ್ರೆ ಪಟ್ಟರು ಕಷ್ಟ. ಸೊ ವೀಲ್ ಚೇರ್ ನ ಕ್ಯಾರೆಕ್ಟರ್ ಅಂತ ಪರಿಗಣಿಸಿ ಸರ್. ಜಸ್ಟ್ ಇಮ್ಯಾಜಿನ್, ನೀವು ವೀಲ್ ಚೇರ್ ಅಲ್ಲಿ ಏನಾಗ್ಬೋದು ಅಂತ ಒಂದಷ್ಟು ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ನೋಡಕ್ ಶುರು ಮಾಡಿದೆ. ಅದಾದ್ಮೇಲೆ ದಟ್ ಇಸ್ ಐ ಅಂಡರ್ಸ್ಟುಡ್, ಓಕೆ, ವೀಲ್ ಚೇರ್ ಕಾಲು ಇರೋವನಿಗೆ ಬೇರೆ ಲೆಕ್ಕಾಚಾರ, ಕಾಲು ಇಲ್ಲದವನಿಗೆ ಬೇರೆ ಲೆಕ್ಕಾಚಾರ ಬದುಕು. ಸೊ ವೀಲ್ ಚೇರ್ ನ ಕ್ಯಾರೆಕ್ಟರ್ ತಗೊಂಡ ಮೇಲೆ ಸರ್ ಕಣ್ ಸ್ವಲ್ಪ ಜ್ವರ ಬಿಡ್ಬೋದಾ ಸರ್, ಹಾರ್ಸ್ ಲೈಟ್ ಇದೆ ಏನ್ ಮಾಡ್ಲಿ ಅಂತ. ಅವಾಗ ನಮ್ DOP ಅವರು ಲೈಟ್ ಸ್ವಲ್ಪ ಕಟ್ ಮಾಡೋಣ, ಒಂದ್ ಸ್ವಲ್ಪ ಹಂಗೆ ಬಿಡಿ ಸ್ವಲ್ಪ ಬಿಡು ಇವ್ರ ಡೈಲಾಗ್ ಹೇಳು ಬರ್ತಲ್ವಾ, ಓಕೆ ಇನ್ನೊಂದು ಫಿಲ್ಟರ್ ಹಾಕ್ಸೋ ಅಂತ. DOP ಬಾಸ್, ನಿಮ್ಮಿಂದ ನಾ ಕಣ್ಣು ನಂಗೆ ಬಂದಿರೋದು ಕಾರಣ. ಆಕ್ಚುಲಿ ನನ್ನ ಪೋರ್ಷನ್ ಎಲ್ಲ ಬೆಂಗಳೂರಲ್ಲಿ ಇತ್ತು, ನಾನು ಊಟಿಗೆ ಹೋಗ್ಲಿಲ್ಲ. ಸೊ ಐ ವಾಸ್ ಸೇಫ್. 5 ಡಿಗ್ರಿ ಎಲ್ಲ ನೋಡ್ಲಿಲ್ಲ ಸರ್ ನಾನು. ಎನಿವೆ, ಒಂದಂತೂ ಸತ್ಯ, ಅಂದ್ರೆ ನಾವು ಸಿನಿಮಾಗಳನ್ನ 10 ಮಾಡ್ಬೋದು. ಸೊ ನನ್ನ ಬದುಕಿನ ಸದ್ಯದ ಮಟ್ಟಿಗೆ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂದ್ರೆ ಅದು ಗ್ರೀನ್ ಚಿತ್ರ. ಸೊ ಥ್ಯಾಂಕ್ ಯು ಸೋ ಮಚ್.
ಕನ್ನಡದ ಬ್ಯಾಗ್ಸ್ ತಗೊಂಡು ಜಗತ್ತಿನಾದ್ಯಂತ ಓಡಾಡುವಂತ ತಾಕತ್ ನೀವು ಕೊಟ್ಟಿರೋದು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಪ್ಪಮ್ಮ.